ಎಲ್ಲರಿಗೂ ನಮಸ್ಕಾರ. ಪ್ರತಿತಿ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಂಟಿನ ಉಂಡೆ ಮಾಡಾಕುಂತೇನೆ ರೀ. ಇದಕ್ಕೆ ಫಸ್ಟ್ ನಾನು ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡೇನಿ ರೀ. ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಅಳವಿ ಹಾಕ್ಕೊಂಡೇನಿ ರೀ. ಅಳವಿ ಚಲೋತ್ನಂಗೆ ಚಟಪಟ ಅನ್ನೋಂಗೆ ಹುರಿಬೇಕು ರೀ. ಹುರಿದಾದ್ಮೇಲೆ ಎಳ್ಳು ಹಾಕ್ಕೋಬೇಕು ರೀ. ಎಳ್ಳು ತೊಗೊಂಡೇನಿ ಇಲ್ಲಿ ನಾನು. ಕರಿ ಎಳ್ಳಾದರೂ ತೊಗೋಬೋದು, ಬಿಳೆ ಎಳ್ಳಾದರೂ ತೊಗೋಬೋದು. ಇಲ್ಲಿ ನಾನು ಕರಿ ಎಳ್ಳು ತೊಗೊಂಡೇನಿ ರೀ. ಕರಿ ಎಳ್ಳನ್ನು ಚಟಪಟ ಅನ್ನೋ ಹಂಗೆ ಚಲೋತ್ನಂಗೆ ಹುರ್ಕೋಬೇಕು ರೀ. ಹಸಿ ಹಸಿ ಇರಬಾರ್ದು, ಅಂದ್ರೆ ಚಲೋತ್ನಂಗೆ ಹುರಿಬೇಕು ರೀ. ಹುರಿದು ಅಳವಿ ಮತ್ತು ಎಳ್ಳು ಎರಡೂ ಹುರಿದ ಮೇಲೆ ಡ್ರೈ ಇರೋವನ್ನು ಫಸ್ಟ್ ಹುರ್ಕೋಬೇಕು. ನಂತರ ತುಪ್ಪ ಹಾಕ್ಕೋಬೇಕು ರೀ. ತುಪ್ಪ ಹಾಕ್ಕೊಂಡಿಲ್ಲಿ ನಾನು ಅಂಟು ತೊಗೊಂಡೇನಿ ರೀ. ಅಂಟನ್ನ ಚಲೋತ್ನಂಗೆ ತುಪ್ಪದೊಳಗೆ ಹುರಿಬೇಕು ರೀ. ಅವು ಅಳ್ಳು ಹೇಳ್ಬೇಕು ರೀ. ಅಳ್ಳು ಎದ್ರೆ ಉಂಡೆ ಒಳಗೆ ಹಾಕಕ್ಕೆ ಬಾಯಿ ಒಳಗೆ ಗಟ್ಟಿ ಗಟ್ಟಿ ಸಿಗಂಗಿಲ್ಲ ರೀ. ಹಾಗಾಗಿ ಚಲೋತ್ನಂಗೆ ತುಪ್ಪದೊಳಗೆ ಹುರಿಬೇಕು ರೀ. ಸ್ವಲ್ಪನೂ ಕೈ ಬಿಡ್ದಂಗೆ ಹುರಿಬೇಕು ರೀ. ಯಾಕಂದ್ರೆ ಕೈ ಬಿಟ್ವಿ ಅಂದ್ರೆ ಅವು ಅಲ್ಲೇ ಒಂದಕ್ಕೊಂದು ಅಂಟ್ಕೊಂಡು ಹಲ್ಪಿ ಆಗಿಬಿಡ್ತಾವೆ ರೀ. ಹಾಗಾಗಿ ಕೈ ಆಡಿಸ್ಕೊತ ಬಿಡ್ದಂಗೆ ಅವನು ಸ್ವಲ್ಪ ಹುರಿಬೇಕು ರೀ. ಹುರಿದ್ರೆ ಬಿಡಿ ಬಿಡಿಯಾಗಿ ಅಂಟು ಹುರಿತೈತೆ ರೀ ಚಲೋತ್ನಂಗೆ. ಇದೇ ರೀತಿ ನಾನು ಸ್ವಲ್ಪ ಅಂಟು ಹಾಕ್ಕೊಂಡು ಹುರಿದು ತೆಗ್ದೇನಿ ರೀ. ಯಾಕಂದ್ರೆ ಅಷ್ಟು ಒಮ್ಮೆಲೆ ಹಾಕಿಬಿಟ್ರೆ ಗಟ್ಟಿ ಆಗಿಬಿಡ್ತೈತೆ ರೀ. ಹಾಗಾಗಿ ನಾನು ಸ್ವಲ್ಪ ಅಂಟನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿದೇನಿ. ಹುರಿದ್ರೆ ಇಲ್ಲೇ ಒಂದು ಬಾಣಲಿಗೆ ತೊಕ್ಕೊತೇನೆ ರೀ ನಾನು. ತೊಕ್ಕೊಂಡಾದ್ಮೇಲೆ ನಂತರ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ರೊಳಗೆ ನಾನು ಹೆರಿಜಿಟ್ಟಂಥ ಕೊಬ್ಬರಿ ಸೂಸ್ಲ ಹುರಿತೇನೆ ರೀ. ಕೊಬ್ಬರಿನೂ ತುಪ್ಪದೊಳಗೆ ಹುರಿಬೋದು ರೀ. ಇಲ್ಲಿ ನಾನು ಹೆರ್ಜು ಮಣಿ ಒಳಗೆ ಕೊಬ್ಬರಿನ ಸಣ್ಣಗೆ ಹೆರ್ಜ್ಕೊಂಡೇನಿ ರೀ. ಹಾಗಾಗಿ ನಾನು ಕೊಬ್ಬರಿನ ಹುರಿದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪದೊಳಗೆ ಕೊಬ್ಬರಿ ಸೂಸ್ಲನ ಚಲೋತ್ನಂಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಅಷ್ಟು ಹುರಿತೇನೆ ರೀ. ಯಾಕಂದ್ರೆ ಇದು ಒಂದು ಸ್ವಲ್ಪ ಹಸಿ ಇದ್ರೆ ಟೇಸ್ಟ್ ಬರಂಗಿಲ್ಲ ರೀ. ಸ್ವಲ್ಪ ಹುರಿದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ಕೊಬ್ಬರಿ. ಹಾಗಾಗಿ ಚಲೋತ್ನಂಗೆ ಹುರಿತೇನೆ ರೀ ಇದನ್ನು ನಾನು. ಇವನ್ನ ಬಾಣಂತಿಯರಿಗೂ ಕೊಡ್ಬೋದು ರೀ. ಈ ಋತುಮತಿ ಆದವ್ರಿಗೂ ಕೊಡ್ಬೋದು ರೀ. ಇವಕ್ಕೆ ಡ್ರೈ ಫ್ರೂಟ್ಸ್ ಉಂಡೆನೂ ಅಂತಾರೆ, ಆಮೇಲೆ ಕೊಬ್ಬರಿ ಉಂಡೆ ಅಂತಾರೆ, ಅಂಟಿನ ಉಂಡೆ ಅಂತಾರೆ. ನಾವೆಲ್ಲ ಅಂಟಿನ ಉಂಡೆ ಅಂತೇವೆ ರೀ ಇಲ್ಲಿ ನಾವು. ಈಗ ನಂತರ ಕೊಬ್ಬರಿ ಹುರ್ಕೊಂಡು ತಕ್ಕೊಂಡೆ ರೀ. ಇನ್ನೊಂದು ಸ್ವಲ್ಪ ಕೊಬ್ಬರಿ ಸೂಸ್ಲ ಇತ್ತು, ಅದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಷ್ಟು ಕೊಬ್ಬರಿನೂ ಹುರ್ಕೋಬೇಕು ರೀ. ಇಲ್ಲೇ ಇನ್ನೊಂದು ಸ್ವಲ್ಪ ಉಳಿದಿರೋ ಕೊಬ್ಬರಿ ಸೂಸ್ಲನ ನಾನು ಹುರ್ಕೊತೀನಿ ರೀ. ಹುರ್ಕೊಂಡಾದ್ಮೇಲೆ ಚಲೋತ್ನಂಗೆ ಹುರಿಬೇಕು ರೀ. ಹುರಿದು ಒಂದು ಬಾಣಲೆಗೆ ಹಾಕ್ಬೇಕು ರೀ. ಅಗಲವಾದಂಥ ಒಂದು ಬೇಸನ್ ಬುಟ್ಟಿ ಅಂತಾರಲ್ಲ ರೀ, ಅಂಥದ್ರೊಳಗೆ ಫಸ್ಟು ಕೊಬ್ಬರಿ ಹಾಕ್ಬೇಕು ರೀ. ನಂತರ ಹುರಿದಿದ್ದಂಥ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಅದಕ್ಕೆ ಹಾಕಬೇಕು. ಈಗ ನಾನು ಮತ್ತಷ್ಟು ಕೊಬ್ಬರಿ ಇತ್ತು, ಅದನ್ನೊಂದು ಸ್ವಲ್ಪ ಹಾಕಿ ಹುರಿಯಾತೀನಿ. ನಂತರ ಇಲ್ಲೇ ನಾನು ಡ್ರೈ ಫ್ರೂಟ್ಸ್ ತೊಗೊಂಡೇನಿ. ಏನೇನು ಡ್ರೈ ಫ್ರೂಟ್ಸ್ ಅಂದ್ರೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಕೇರ್ ಬೀಜ, ಉತ್ತತ್ತಿ, ಇಷ್ಟು ತೊಗೊಂಡೇನಿ ರೀ. ಫಸ್ಟು ನಾನು ದ್ರಾಕ್ಷಿನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫಸ್ಟ್ ದ್ರಾಕ್ಷಿ ಹುರಿಯಾತೇನೆ ರೀ. ಯಾಕಂದ್ರೆ ಒಂದೊಂದು ಹುರ್ಕೋಬೇಕು ರೀ. ಇಲ್ಲಾಂದ್ರೆ ಒಂದು ಹೊತ್ತುತ್ತವು, ಒಂದು ಚಲೋ ಹುರಿತಾವು. ಹಾಗಾಗಿ ಒಂದೊಂದನ್ನು ಹುರ್ಕೊಂಡ್ರೆ ಎಷ್ಟು ಹುರಿದೈತಿ ಅನ್ನೋದು ನಮಗೆ ಗೊತ್ತಾಕೈತಿ. ಇಲ್ಲಿ ನಾನು ಫಸ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಹುರ್ಕೊಳತ್ತೇನೆ ರೀ. ದ್ರಾಕ್ಷಿ ಒಂದು ಸ್ವಲ್ಪ ದೊಡ್ಡವಾಗ್ಬೇಕು ರೀ, ಅಲ್ಲಿ ಮಟ್ಟ ಹುರಿಬೇಕು ರೀ ತುಪ್ಪದೊಳಗೆ. ನಂತರ ದ್ರಾಕ್ಷಿ ತೊಗೊಂಡು ಈಗ ನಾವು ಕೊಬ್ಬರಿ ಹುರಿದು ಇಟ್ಕೊಂಡಿರ್ತೇವಲ್ಲ ರೀ, ಆ ಬುಟ್ಟಿಗೆ ಕೊಬ್ಬರಿ ಹುರಿದು ಒಂದು ಬುಟ್ಟಿಗೆ ಹಾಕ್ಕೊಂಡಿರ್ತೇವಲ್ಲ, ಅದೇ ಬುಟ್ಟಿಗೆ ಈ ದ್ರಾಕ್ಷಿ ಹುರಿದಿರ್ತೇವಲ್ಲ, ಈ ದ್ರಾಕ್ಷಿನೂ ಅದೇ ಬುಟ್ಟಿಗೆ ಹಾಕ್ಬೇಕು ರೀ. ಹುರಿದ ತಕ್ಷಣ ಯಾವ್ಯಾವ ಡ್ರೈ ಫ್ರೂಟ್ಸ್ ಹುರಿದಿರ್ತೇವಲ್ಲ ಅವನ್ನ ಆ ಕೊಬ್ಬರಿಗೆ ಹಾಕಿಬಿಡ್ಬೇಕು. ಯಾಕಂದ್ರೆ ಹುರಿದಿರೋಂಥ ಡ್ರೈ ಫ್ರೂಟ್ಸ್ ಒಳಗೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಇರ್ತೈತೆ ರೀ. ಹಾಗಾಗಿ ಬೇರೆ ಪ್ಲೇಟಿಗೆ ತೆಗೆದ್ವಂದ್ರೆ ಅದಕ್ಕೆ ಸ್ವಲ್ಪ ಅಲ್ಲೇ ಉಳ್ಕೊತೈತಿ. ಹಾಗಾಗಿ ಡೈರೆಕ್ಟ್ ನಾವು ಕೊಬ್ಬರಿಗೆ ತೆಗೆದ್ವಂದ್ರೆ ಅದರಲ್ಲಿರುವಂಥ ತುಪ್ಪ ಎಲ್ಲ ಕೊಬ್ಬರಿ ಒಳಗೆ ಹೋಗ್ತೈತೆ ರೀ. ಹಾಗಾಗಿ ನಾನಿಲ್ಲಿ ಹುರಿದಿರೋವಂಥ ದ್ರಾಕ್ಷಿಯನ್ನು ಡೈರೆಕ್ಟಾಗಿ ನಾನು ಕೊಬ್ಬರಿ ಸುಸ್ಲದ ಬುಟ್ಟಿಗೆ ಹಾಕಾತೇನೆ ರೀ. ಈಗ ದ್ರಾಕ್ಷಿ ಹಾಕ್ಕೊಂಡೇನಿ ರೀ. ನಂತರ ಇದಕ್ಕೆ ಹುರಿದಿರುವಂಥ ಅಂಟು, ಅಳವಿ, ಕರಿ ಎಳ್ಳು,
ಇವು ಮೂರನ್ನು ಹಾಕ್ಕೊಂಡೇನಿ ರೀ. ಈಗ ಇವನ್ನೆಲ್ಲ ಹುರ್ಕೊತ ಹಾಕ್ಬೇಕ್ರಿ. ಈಗ ನೋಡಿರಿ, ಇದು ಅಂಟು, ಇದು ಎಳ್ಳು ಮತ್ತು ಅಳವಿ ಮತ್ತು ದ್ರಾಕ್ಷಿನೂ ಹಾಕ್ಕೊಂಡೇನಿ ರೀ. ಇವನ್ನ 4 ಕೊಬ್ಬರಿಗೆ ಹಾಕ್ಕೊಂಡೇನಿ ರೀ. ಕೆಳಗೆ ಒಣ ಕೊಬ್ಬರಿ ಐತಿ. ಈಗ ಮತ್ತೆ ನಾನು ತುಪ್ಪ ಹಾಕ್ಕೊಂಡು ಬಾದಾಮಿ ಮತ್ತು ಗೋಡಂಬಿ ಸಣ್ಣಗೆ ಕಟ್ ಮಾಡ್ಬೇಕ್ರಿ. ಮಿಕ್ಸರ್ ಒಳಗೆ ಹಾಕಿದ್ರೆ ಪೌಡರ್ ಆಕೈತೆ ರೀ. ಅದು ಬಾಯಿಗೆ ಸಿಗಂಗಿಲ್ಲ, ಬಾಯಿಗೆ ಸಿಗಬೇಕ್ರಿ ಅವು ತಿನ್ನುವಾಗ. ಹಾಗಾಗಿ ನಾ ಏನು ಮಾಡೇನಿ ರೀ, ಸಣ್ಣಗೆ ಚಾಕು ತೊಗೊಂಡು ಕೊಬ್ಬರಿ, ಇದು ಬಾದಾಮಿ, ಗೋಡಂಬಿ ಮತ್ತು ಕೇರ್ ಬೀಜ ಮತ್ತು ಪಿಸ್ತಾ ಇವಷ್ಟನ್ನು ಸಣ್ಣಗೆ ಕಟ್ ಮಾಡೇನಿ ರೀ. ಇದಕ್ಕೆ ತುಪ್ಪ ಎಷ್ಟು ಬೇಕಾಕೈತೆ ನೋಡಿಕೊಂಡು ಕಲರ್ ಬರೋಂಗೆ, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋಂಗೆ ಹುರ್ಕೋಬೇಕ್ರಿ. ಅಂದ್ರೆ ಬಾಯೊಳಗೆ ಟೇಸ್ಟ್ ಬರ್ತೈತೆ ರೀ. ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ, ಯಾಕಂದ್ರೆ ಸ್ವಲ್ಪ ಕಡಿಮೆ ಆಗಿತ್ತು ತುಪ್ಪ. ಹಾಗಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಹುರ್ಕೊಳತ್ತೀನಿ. ಚಲೋತ್ನಂಗೆ ಹುರಿಬೇಕು. ಇಲ್ಲೇ ಕಟ್ ಮಾಡಿರೋವಂಥ ಪಿಸ್ತಾ ಹಾಕ್ಕೊತೀನಿ ರೀ ನಾನೀಗ. ಇದು ಪಿಸ್ತಾ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ರೀ. ಹಾಗಾಗಿ ನಾನು ಅದು ಗೋಡಂಬಿ ಬಾದಾಮಿ ಅರ್ಧ ಹುರಿದ್ಮೇಲೆ ಪಿಸ್ತಾ ಹಾಕ್ಕೊತೀನಿ. ಅದು ಹುರಿದಾದ್ಮೇಲೆ ಒಂದು ಸೈಡಿಗೆ ನಾನು ಬೆಲ್ಲನ ಆಣಕ್ಕೆ ಇಟ್ಕೊತೀನಿ. ನಾವು ಇಷ್ಟು ಹುರಿಗೊಡ್ದಂದ್ರೆ ಆಣ ಬಂದುಬಿಡ್ತೈತೆ ರೀ. ಹಾಗಾಗಿ ಇಲ್ಲಿ ನಾನು 1 kg ಬೆಲ್ಲ ತೊಗೊಂಡೇನಿ. ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಲ್ಲನೂ ಹಾಕ್ಕೊಂಡೇನಿ. 1.5 ವಾಟೆ ನೀರು ಹಾಕಿ ಆಣ ಮಾಡಾಕಿಟ್ಟೇನಿ ರೀ. ಇಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸನ್ನು ಕೊಬ್ಬರಿಗೆ ಹಾಕಾತೇನೆ ರೀ. ಕೊಬ್ಬರಿಗೆ ಇಷ್ಟೂ ಡ್ರೈ ಫ್ರೂಟ್ಸ್ ಹುರಿದಿದ್ದೆಲ್ಲವನ್ನು ಈ ಬುಟ್ಟಿಗೆ ಹಾಕ್ಕೊಂಡು, ಈಗ ಉಳ್ದಂಥದ್ದಂದ್ರೆ ಉತ್ತತ್ತಿ ಒಂದು ಹುರಿಬೇಕ್ರಿ. ಈಗ ನಾನು ಉತ್ತತ್ತಿ ಒಂದು ಹುರಿದ್ವಂದ್ರೆ ಅದೊಂದು ಹುರ್ಕೋಬೇಕ್ರಿ. ಈಗ ಒಂದು ಡ್ರೈ ಫ್ರೂಟ್ಸ್ ತೆಗೆದ್ಮೇಲೆ ಇದಕ್ಕೆ ತುಪ್ಪ ಹಾಕಿ ಉತ್ತತ್ತಿ ಹುರಿಬೇಕ್ರಿ. ಉತ್ತತ್ತಿ ಹುರಿದ್ಮೇಲೆ ಉತ್ತತ್ತಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕ್ರಿ. ಚಲೋತ್ನಂಗೆ ತುಪ್ಪದಾಗ ಹುರಿದ್ರೆ ಅದು ಒಂದು ಸ್ವಲ್ಪ ಟೇಸ್ಟ್ ಬಾಯೊಳಗೆ ಚಲೋ ಬರ್ತೈತೆ ರೀ. ಹಾಗಾಗಿ ಇಲ್ಲಿ ನಾನು ಉತ್ತತ್ತಿನ ಇದೇ ಥರ ಹುರ್ಕೋಬೇಕು. ಉತ್ತತ್ತಿ ಹುರ್ಕೊಂಡ್ಮೇಲೆ ಉತ್ತತ್ತಿನೂ ನಾನು ಕೊಬ್ಬರಿ ಹಾಕ್ಕೊಂಡಿದ್ನೆಲ್ಲ ಅದ ಬುಟ್ಟಿಗೆ ಹಾಕ್ಕೊಳತ್ತೀನಿ. ಇಷ್ಟು ಹುರಿದಿದ್ದು ಹಾಕ್ಕೊಂಡಾದ್ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆನೂ ಎಲ್ಲ ಉಂಡೆಗಳಿಗೂ ಸಣ್ಣ ಕಾಳು ಇರ್ತಾವಲ್ಲ, ಅಳವಿ ಮತ್ತು ಎಳ್ಳು ಒಂದೇ ಕಡೆ ಕುಂದ್ರಂಗಿಲ್ಲ, ಎಲ್ಲ ಕಡೆನೂ ಸ್ಪ್ರೆಡ್ ಆಕ್ಕವು. ಹಾಗಾಗಿ ನಾನಿಲ್ಲಿ ಚಲೋತ್ನಂಗೆ ಮಿಕ್ಸ್ ಮಾಡಾಕಂತೀನಿ ರೀ. ನಂತರ ಏನು ಮಾಡ್ಬೇಕ್ರಿ, ಒಂದು ಮಿಕ್ಸರ್ ಜಾರ್ಗೆ ಶುಂಠಿ ಹಾಕ್ಕೋಬೇಕು. ಇಲ್ಲಿ ನಾನು ಆಣ ಬಂದೈತೆ ಇಲ್ಲ ನೋಡಾತೀನಿ, ಇನ್ನೂ ಬರಬೇಕು. ಚಲೋತ್ನಂಗೆ ಕುದಿಬೇಕ್ರಿ. ಇದು ಬೆಲ್ಲ ಕುದ್ದು ಒಂದೇಳೆ ಪಾಕ ಬರಬಾರ್ದು ರೀ, ಗಟ್ಟಿ ಪಾಕ ಬರಬೇಕು. ಅಂದ್ರೆ ಉಂಡೆ ಚಲೋ ಆಕ್ಕವು. ಒಂದು 15 ತಿಂಗಳು ದಿನ ಇಟ್ಟರು ಕೆಡಂಗಿಲ್ಲ. ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ಒಣ ಶುಂಠಿ ಮತ್ತು ಏಲಕ್ಕಿ ಇವೆರಡನ್ನೂ ಸಣ್ಣಗೆ ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ಈ ಶುಂಠಿ ಪೌಡ್ರ್ ಹಾಕೋದ್ರಿಂದ ಉಂಡೆ ಟೇಸ್ಟ್ ಬರ್ತೈತಿ. ನಂತರ ಇಲ್ಲೇ ಆಣ ನೋಡಾತ್ತೀನಿ. ಆಣ ಈ ಥರ ಬರಬೇಕು. ನೀರೊಳಗೆ ಒಂದು ಬೌಲೊಳಗೆ ನೀರು ತೊಗೊಂಡೇನಿ, ಅದ್ರೊಳಗೆ ಬೆಲ್ಲದಾಣ ಹಾಕಿದೆ ರೀ. ಆ ನೀರು ಅಳಗ್ಯಾಡಿಸ್ತೀನಿ. ಆ ನೀರಷ್ಟು ಅಳಗ್ಯಾಡಬೇಕು. ಬೆಲ್ಲ ಅದ್ರೊಳಗೆ ಮಿಕ್ಸ್ ಆಗಬಾರ್ದು. ಬೆಲ್ಲ ಕೆಳಗಡೆ ಹೋಗಿ ಕುಂದಿರ್ಬೇಕು ಗಟ್ಟಿಗೆ. ಅಂದ್ರೆ ಕರೆಕ್ಟಾಗಿ ಆಣ ಬಂದೈತಂತ ಗೊತ್ತಾಕೈತಿ. ಈಗ ಕರೆಕ್ಟಾಗಿ ಆಣ ಬಂದೈತೆ ರೀ. ಈಗ ನಾನು ಉಂಡೆಗೆ ಏನು ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಸ್ವಲ್ಪ ಆಣ ಹಾಕ್ಕೊಂಡು ಮಿಕ್ಸ್ ಮಾಡ್ತೇನೆ ರೀ. ಉಂಡೆ ಕಟ್ಟಾಕ ಹದ ಮಾಡ್ಕೊತೀನಿ. ಇಲ್ಲಿ ಏಲಕ್ಕಿ ಮತ್ತು ಶುಂಠಿ ಪೌಡ್ರ್ ಮಾಡಿಟ್ಟಿರ್ತೀವಲ್ಲ ಅದನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಆಣ ಹಾಕ್ಕೋಬೇಕು. ಇಷ್ಟು ಒಮ್ಮೆಲೆ ಹಾಕ್ಕೊಂಬಿಟ್ರೆ ಅಂದ್ರೆ ಗಟ್ಟಿ ಆಗೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಗಟ್ಟಿ ಆಣ ತೊಗೊಂಡಿರ್ತೀವಿ ನಾವು, ಜಾಸ್ತಿ ಏರ್ ಆಣ ತೊಗೊಂಡಿರ್ತೀವಿ. ಹಾಗಾಗಿ ಸುಡ್ತಿರ್ತೈತೆ ಅದು. ಇಲ್ಲಿ ನಾನು ಮತ್ತು ಶುಂಠಿ ಮತ್ತು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ ರೀ, ಅದನ್ನು 1.5 ಸ್ಪೂನ್ ಹಾಕಾತೀನಿ. ಇದನ್ನು ಹಾಕಿದ್ರೆ ಟೇಸ್ಟ್ ಬರ್ತೈತೆ ರೀ. ಒಣ ಶುಂಠಿ ಚಲೋನು ಕೂಡ, ಹಾಗಾಗಿ ನಾನೆಲ್ಲ ಹಾಕಾತೀನಿ. ನೀವು ಬೇಕಂದ್ರೆ ಏಲಕ್ಕಿ ಪೌಡ್ರ್ ಅಷ್ಟೇ ಆದ್ರೆ ಹಾಕ್ಕೋಬೋದು. ಒಣ ಶುಂಠಿ ಪೌಡ್ರ್ ಹಾಕಿದ್ರೆ ಚಲೋ ಆಕೈತಿ. ಹಾಕಿದಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಚಲೋತ್ನಂಗೆ ಸಣ್ಣ ಮೀಡಿಯಮ್ ಸೈಜು ಉಂಡೆ ಕಟ್ಟಬೇಕು. ಉಷ್ಟು ಒಮ್ಮೆಲೆ ಹಾಕ್ಕೊಂಡು ಕಟ್ಟಬಾರ್ದು. ಯಾಕಂದ್ರೆ
ಗಟ್ಟಿ ಆಗಿಬಿಡ್ತೈತಿ. ಅದು ಆಣ ಗಟ್ಟಿ ತೊಗೊಂಡಿರ್ತೀವಿ ನಾವು, ಹಾಗಾಗಿ ಏರ್ ಬಂದಿರ್ತೈತಿ, ಗಟ್ಟಿ ಆಗಿಬಿಡ್ತೈತಿ, ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು ಬೇಸನ್ ಬುಟ್ಟಿ ಒಳಗೆ ಸ್ವಲ್ಪ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸಿಂದು ಒಣ ಕೊಬ್ಬರಿದು ಮಿಕ್ಸರ್ ಇರ್ತೈತಲ್ಲ, ಅದನ್ನೆಲ್ಲ ನಾವು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಆಣ ಹಾಕ್ಕೊಂಡು, ಅಷ್ಟು ತನ್ಗೊಡ್ದ ಆಣನೂ ಸ್ವಲ್ಪ ಆರಿರ್ತೈತಿ. ನೋಡಿರಿ ಎಷ್ಟು ಚಲೋ ಬಂದೈತಿ ಉಂಡೆ. ಇಲ್ಲಿ ನಾ ಮತ್ತೊಂದು ಸ್ವಲ್ಪ ಮಾಡಿಟ್ಟಿರುವಂಥ ಕೊಬ್ಬರಿದನ್ನು ಹಾಕ್ಕೊಂಡು, ಅದಕ್ಕೆ ನಾನು ಶುಂಠಿ ಪೌಡ್ರ್ ಹಾಕ್ಕೊತೀನಿ, ನಂತರ ಆಣ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೊಂದಷ್ಟು ಉಂಡೆ ಕಟ್ತೀನಿ ರೀ. ಭಾಳ ಟೇಸ್ಟ್ ಆಕ್ಕವ್ರಿ. ನೀವು ಮಾಡಿ ನೋಡಿರಿ, ಹೆಂಗಾಗಿದ್ವು ಅಂತ ಕಮೆಂಟ್ ಒಳಗೆ ಹೇಳ್ರಿ. ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.